ಮೇಡಮ್ ಈಗ ನಿನ್ನೆ ಏನ್ ಗಲಾಟೆ ಆಯ್ತು, ಯಾಕೆ ಆಗಿತ್ತು? ಆಕ್ಚುಲಿ ಸರ್ ನಿನ್ನೆ ನನ್ನ ಮಗಳು ನಾಯಿನ ವಾಕಿಂಗ್ ಕರ್ಕೊಂಡು ಹೋಗಿದ್ಲು. ವಾಕಿಂಗ್ ಕರ್ಕೊಂಡು ಹೋದಾಗ ಅವರು ಮನೆ ಹತ್ರ ಪಕ್ಕದ ಮನೆಯವರು ಇಲ್ಲಿ ಎಂತ ಕರ್ಕೊ ಬರ್ತೀಯ, ಇಲ್ಲಿ ಎಂತಕ್ ಮಾಡ್ಸಿದ್ಯಾ ಅಂದ್ಬಿಟ್ಟು ಸ್ವಲ್ಪ ಮಾತು ಬೆಳ್ದಿದೆ. ಆಮೇಲೆ ನಮ್ಮ ಹುಡ್ಗಿನು ಏನೋ ತಿರುಗಿಸಿ ಹೇಳ್ಕೊಂಡು ಮನೆಗ್ ಬಂದ್ಬಿಟ್ಲು. ಸೊ ಅವ್ರ ಮನೆ ಹತ್ರ ಬಂದು ಎಲ್ಲ ಕೂಗಾಡ್ತಾ ಇದ್ರು. ನನಗ್ ವಿಷಯನೇ ಗೊತ್ತಿರ್ಲಿಲ್ಲ. ಆಮೇಲೆ ನಮ್ ದೊಡ್ಡ ಹುಡ್ಗಿ ಬಂದ್ಬಿಟ್ಟು ಯಾರೋ ಕೆಳಗಡೆ ಕೂಗಾಡ್ತಾ ಇದಾರೆ, ಹಿಂದೂ ಏನೋ ಕೆಳಗಡೆ ಹೋಗಿದ್ಲಂತೆ ಅಂತ ಹೇಳಿದ್ಲು. ಸರಿ ಆಯ್ತು ಅಂದ್ಬಿಟ್ಟು ನಾವ್ ಕೇಳಕ್ ಹೋದ್ವಿ. ನಮ್ ದೊಡ್ಡ ಮಗ್ಳು ನಾನು ನಮ್ಮ ಮನೆಯವರೆಲ್ಲ ಕೇಳಕ್ ಹೋದ್ವಿ. ಅವ್ರು ಇದ್ಕೊಂಡು ನೀನೇನು ಹಂಗ ಬಂದಿದ್ಯಾ, ಹಂಗ್ ಬೆಳ್ಸಿದ್ಯ ಹಿಂಗ್ ಬೆಳ್ಸಿದ್ಯಾ, ನಾಯಿನ ಕರ್ಕೊ ಬಂದು ಇಲ್ಲಿ ಗಲೀಜ್ ಮಾಡೋಗ್ತಾರೆ, ಎತ್ತಾಕಲ್ಲ ಏನಿಲ್ಲ ಅಂತ ಗಲಾಟೆ ಮಾಡಿದ್ರು. ಆಮೇಲೆ ಅಷ್ಟೇ ಮಾತಕ್ ಶುರು ಆಯ್ತು. ಅವ್ರು ಪಕ್ಕದ ಮನೆಯವ್ರು ಅವ್ರು ಇವ್ರು ಯಾರಂತಾನೆ ಗೊತ್ತಿಲ್ಲ. ಡೈರೆಕ್ಟ್ ಆಗಿ ನಮ್ಮ ಮನೆಯವ್ರಿಗೆ ಹೊಡಿಯಕ್ ಬಂದ್ರು. ಗಂಡಸ್ರೇ ಹೊಡೆದಿತ್ತು. ಅವ್ರ ಮನೆ ಗಂಡಸ್ರು ಹೊಡೆದ್ರು. ಇಲ್ಲಿ ಸ್ಟೇಷನ್ ಅಲ್ಲಿ ನೋಡಿದ್ರೆ ಎಲ್ಲ ಹೆಂಗಸ್ರೇ ಬಂದಿದ್ದಾರೆ. ಅವ್ರು ಪೊಲೀಸರು ರೆಸ್ಪಾನ್ಸೇ ಮಾಡ್ತಾರೆ. ನಮಗ್ ಸ್ಟಾರ್ಟಿಂಗ್ ಅಲ್ಲಿ ರೆಸ್ಪಾನ್ಸೇ ಮಾಡಿಲ್ಲ. ಆಮೇಲೆ ಇದ್ಕೊಂಡು ಅಲ್ಲಿ ಹೊಯ್ಸಳದವ್ರು ಬಂದಿದ್ದಾರೆ. ಹೊಯ್ಸಳದವ್ರು ಬಂದು ಎಲ್ಲ ನಮ್ಮ ಮನೆಯವ್ರನ್ನ ಮಾತ್ರ ಕರ್ಕೊ ಬಂದಿದ್ದಾರೆ. ಅವ್ರನ್ನ ನಿಮ್ ಪಾಡಗ್ ನೀವು ಬರ್ರಿ, ಏನ್ ಗಾಡಿಲಿ ಬರ್ತೀರಾ, ಎಂತ್ರ ಬರ್ತೀರಾ ಬರ್ರಿ ಅಂತ ಹೇಳ್ಬಿಟ್ಟು ಬಂದ್ರು. ಇವಾಗ ಅಕ್ಕಪಕ್ಕದ ಮನೆಯಲ್ಲೆಲ್ಲಾನು ನಮ್ಮ ಮರ್ಯಾದೆ ಹೋಗಿದೆ. ಅವ್ರದ್ದೇನು ಇದೇ ಆಗ್ತಾ ಇಲ್ಲ, ನಮ್ಮ ಮರ್ಯಾದೆ ಹೋಗಿದೆ. ನಾವು ಸಂಜೆವರೆಗೂ ಇಲ್ಲಿ ಅಲ್ಲೋಗು ಇಲ್ಲೋಗು ಅಂತ ಅಲ್ಕೊಂಡು ನಾವ್ ಇದ್ ಮಾಡಿದೀವಿ ಹೊರತು ಸಂಜೆ 6 ಗಂಟೆ 7 ಗಂಟೆ ಆದ್ರೂ ನಮ್ಗೆ ಏನು ನ್ಯಾಯ ಸಿಕ್ಕಿಲ್ಲ. ಅವರು ಬೇಕಾಬಿಟ್ಟಿ ಮಾತಾಡ್ತಾ ಇದ್ದಾರೆ. ನಮ್ಗೆ ಏಕವಚನದಲ್ಲೇ ಏನಾದ್ರೂ ನಾವು ಅವ್ರದ್ದು ಈ ತರ ಆಯ್ತು ಹಿಂಗಾಯ್ತು ತಪ್ಪ ಅವ್ರದ್ದೇ ಇದೆ ಅಂತ ಹೇಳಕ್ ನೀನ್ ಏನಮ್ಮ ಮಾತಾಡ್ತೀಯ, ಮಾತಾಡ್ಬೇಡ ಸುಮ್ನೆ ಕೂತ್ಕೋ, ಒಂದ್ಸತಿ ಹೇಳೋದು ಅರ್ಥ ಆಗಲ್ವಾ ಅಂತ ಆತರ ರೇಸ್ ಮಾಡಿ ಮಾತಾಡ್ತಾ ಇದ್ದಾರೆ. ಆಯ್ತು ಇಲ್ಲಿ ನಮ್ಗೆ ನ್ಯಾಯ ಸಿಗಲ್ಲ ಬಿಡು ಅಂತ ಕಮಿಷನರ್ ಆಫೀಸ್ಗೆ ಹೋದ್ವಿ. ಅಲ್ಲಿ ಆ ಸಾರ್ ಮಾತಾಡಿ ಮತ್ತೆ ಇಲ್ಲೇ ಕಳ್ಸಿದ್ರು. ಇಲ್ಲಿ ಬಂದ್ಮೇಲೆ ಅವ್ರನ್ನ ಎಷ್ಟು ಜನ ಇದ್ದಾರೆ ಅಷ್ಟು ಜನ ಕರೆಸ್ಕೊಂಡು ತಪ್ಪಾಯ್ತು ಅಂತ ಹೇಳಿಕೆ ತಗೊಂಡು ಅಷ್ಟೇ ಕಳ್ಸಿದ್ದಾರೆ ಹೊರತು ಅವ್ರಿಗೇನ್ ಮಾತಾಡಿಲ್ಲ, ವಾರ್ನಿಂಗ್ ಮಾಡಿಲ್ಲ, ಏನಿಲ್ಲ. ಅದು ಪೇಪರ್ ಏನಿದೆ ಕೊಡಿ ಅಂತ ಕೇಳಿದ್ರು ಅದ್ ನಿಮ್ಗೆಲ್ಲ ಕೊಡಕ್ ಆಗಲ್ಲ, ನಾವು ನಮ್ಮ ಹತ್ರ ಇಟ್ಕೊಂತೀವಿ, ಅದೇನಾಗಿದೆ ಅದು ನೀವು ಹೋಗಿ ಕೋರ್ಟ್ ಅಲ್ಲಿ ಫೇಸ್ ಮಾಡಿ ಅಂದ್ರು. ಆಯ್ತು ಸಂಜೆ ಹೋದ್ವಿ. ಸಂಜೆ ಹೋದ್ರೆ ಮತ್ತೆ ಅವರು ಸೇಮ್ ಅದೇ ತರ ಒಂದಿಬ್ರು ಗಲಾಟೆ ಮಾಡಿದ್ರು ಮನೆ ಹತ್ರ. ಅವ್ರ ಬಿಲ್ಡಿಂಗ್ ಹತ್ರನೇ ನಿಂತ್ಕೊಂಡು ನಮಗ್ ಕೇಳ್ಸೋ ತರ ಕೂಗಾಡ್ಕೊಂಡು ಕಿಚ್ಚಾಡ್ಕೊಂಡು ಕೆಟ್ಟದಾಗ ಮಾತಾಡಿದ್ದಾರೆ. ಅದು ವಾಯ್ಸ್ ರೆಕಾರ್ಡ್ ಮಾಡ್ಕೊಂಡಿದೀವಿ. ನಮ್ಮ ಹತ್ರ ಎಷ್ಟು ಇದಿದ್ರು ಅವ್ರು ನೋಡ್ತಾನು ಇಲ್ಲ. ಫುಟೇಜ್ ಇದೆ ಅದ್ರೂ ನೋಡ್ತಾ ಇಲ್ಲ. ಬರೀ ನಾಯಿ ಏನಿಲ್ಲ, ಬರೀ ನಾಯಿ ವಿಚಾರಕ್ಕೆ ಅಷ್ಟೇ ಗಲಾಟೆ ಆಗಿದ್ದು, ಬೇರೆ ಯಾವ ವಿಷಯಕ್ಕೂ ಆಗಿಲ್ಲ. ಬೇರೆಯವರು ಇವಾಗ ಒಂದ್ 6 ತಿಂಗಳಲ್ಲಿ ಆ ಕಡೆ ಸೈಡ್ ಇವ್ರು ಯಾರು ಮಾತಾಡಿಲ್ಲ. ಆ ಕಡೆ ಸೈಡ್ ಒಂದ್ಸಲಿ ಗಲಾಟೆ ಆಗಿತ್ತು. ಅದು ಬಂದಾಗ ನಮ್ಗೆ ಇಲ್ಲಿ ರೆಸ್ಪಾನ್ಸ್ ಮಾಡಿದ್ರು. ಅವ್ರನ್ನ ಕರೆಸಿ ಅದೇನ್ ದೊಡ್ಡ ವಿಷಯನ ಹಾಗೆ ಹೀಗೆ ಅದೇನು ಇದಿಲ್ಲ, ಅದು ಪ್ರಾಣಿ ಇದು ಏನೋ ಎಲ್ರು ಸಾಕ್ತಾರೆ, ಅವ್ರು ಸಾಕಿದ್ದಾರೆ, ಏನೋ ಆಗಿದೆ ಅಂತ ಅವ್ರದ್ದೇ ತಪ್ಪಿತ್ತು. ಅವ್ರು ನೀಟಾಗಿ ಮಾತಾಡಿ ಇನ್ಸ್ಪೆಕ್ಟರ್ ಕಳಿಸ್ಕೊಟ್ರು. ಅವ್ರನ್ನ ಕರೆಸಿ ನಮ್ಮ ಹತ್ರ ತಪ್ಪು ಹೇಳಿಕೆ ತಗೊಂಡು ತಪ್ಪು ಕೇಳಿ ಸಾರಿ ಕೇಳಿ ಕಳಿಸ್ಕೊಟ್ರು. ಅದೇನ್ ನಮ್ಗೆ ಅಷ್ಟ ದೊಡ್ಡ ವಿಷಯನೇ ಅನ್ನಿಸ್ಲಿಲ್ಲ. ಈ ಸತಿ ಸುಮಾರು ಒಂದ್ 15-20 ಜನ ಸೇರ್ಕೊಂಡು ಹೊಡೆದಿದ್ದಾರೆ. ಎಲ್ಲ ಅವ್ರ ಕಾಲಲ್ಲಿದ್ದ ಚೊಪ್ಲಿ ತಗೊಂಡ್ ಹೊಡೆದಿದ್ದಾರೆ. ಈಗ್ಲೂ ಸತ ನಮ್ಮ ಮನೆ ಹತ್ರ ಚೊಪ್ಲಿಗಳು ಬಿದ್ದಿದ್ದಾವೆ. ಇನ್ನೊಂದು ವಿಚಾರ ಏನಂದ್ರೆ ಈಗ ನಾಯಿ ಸಾಕೋದು ಎಲ್ಲ ಒಳ್ಳೆ ರೀತಿಯಲ್ಲಿ, ಆದ್ರೆ ಅವ್ರು ಏನ್ ಹೇಳ್ತಾ ಇದಾರೆ, ಮನೆ ಮುಂದೆ ಹೋಗಿ ಯಾವಾಗ್ಲೂ ಇದ್ ಮಾಡಿಸ್ತೀರಿ ಅವ್ರು. ನಾವ್ ಮನೆ ಮುಂದೆ ಇಲ್ಲ ಸರ್, ನಾವ್ ಮನೆ ಮುಂದೆ ಆಗ್ಲಿ ಅವ್ರ ಅಂಗಡಿ ಮುಂದೆ ಆಗ್ಲಿ ನಾವ್ ಹೋಗಿ ಕರ್ಕೊಂಡ್ ಹೋಗಿ ಗಲೀಜ್ ಮಾಡಿಸ್ತಾ ಇಲ್ಲ. ಆತರ ಒಂದ್ಸಲಿ ಆಗಿತ್ತು. ನಮ್ಮ ಮನೆಯವರೇ ಕ್ಲೀನ್ ಮಾಡ್ಕೊಂಡ್ ಬಂದಿದ್ದಾರೆ, ತಗೊಂಡು ಕ್ಲೀನ್ ಮಾಡ್ಕೊಂಡ್ ಬಂದ್ ಬಿಸಾಕಿದ್ದಾರೆ. ಅದು ರೋಡ್ ಅಲ್ಲಿ ಹೋಗುತ್ತೆ. ಇದು ರೋಡ್, ಇದು ನಾಯಿನು ನಾವ್ ಇಲ್ಲೇ ಮಾಡು ಅಂತ ಹೇಳಕ್ ಆಗಲ್ಲ. ಅದಕ್ಕೆ ಎಲ್ಲಿ ಮನ್ಸು ಬರುತ್ತೆ ಅಲ್ಲೇ ಕೂತ್ಕೊಳ್ಳುತ್ತೆ. ಅದು ಮಾಡಿದೀವಿ ಒಂದ್ಸತಿ ಮಾಡಿದೀವಿ. ಹೌದು, ನಿನ್ನೆ ಆಯ್ತು ಹಿಂಗ ಆಗಿದೆ ಅಲ್ಲ, ಮತ್ತೆ ಹಿಂಗೆ ಆಗ್ತಾ ಇದೆ ಮಾಡಿ ಅಂದಿದ್ರು ನಾವ್ ಮಾಡ್ತಾ ಇದ್ವಿ. ಅವ್ರು ಹೇಳಿದ್ ಯಾವ ತರ ಇತ್ತು ಅಂದ್ರೆ, ಬರ್ತೀರಾ ಮಾಡಿಸ್ತೀರಾ ನಿಮ್ ಪಾಡಿಗೆ ನೀವು ಸೈಲೆಂಟ್ ಆಗಿ ಹೋಗ್ಬಿಡ್ತೀರಾ, ಅದ್ರ ಬದ್ಲು ತಿನ್ಕೊಂಡ್ ಹೋಗಿ ನೀವೇ ಅಂತ ಆ ತರ ಇದಾಗೋ ತರ ಮಾತಾಡಿದ್ರು. ಅವಾಗ ನನ್ ಮಗ್ಳು ಇದ್ಕೊಂಡು ಏನ್ ಮಾತಾಡ್ತಿದ್ದೀರಾ ಆಂಟಿ, ಸರಿಯಾಗಿ ಮಾತಾಡಿ, ನೀವು ಈ ತರ ಎಲ್ಲ ಮಾತಾಡ್ಬೇಡಿ, ನೀವು ತಿನ್ಕೊಂಡ್ ಹೋಗಿ ಅಂದ್ರೆ ಏನ್ ಅರ್ಥ, ಅದು ಬೇಕಿದ್ರೆ ನೀವು ತಿನ್ನಿ ಅಂತ ಹೇಳಿದಾಳೆ. ಅದಕ್ಕೆ ಇಷ್ಟುದ್ದ ಎಲ್ಲ ಎಷ್ಟ್ ಮಾತಾಡ್ತೀವಿ ಹಂಗೆ ಹಿಂಗೆ ಅಂತ ಅವಳಿಗೆ ಅವ್ರ ಯಜಮಾನ್ರು ಅವ್ರ ಮಗ ಒಡೆಯಕ್ ಕೈ ಎತ್ತಿದ್ದಾರೆ. ಅವಳು ಸರಿ ಆಯ್ತು ಇಲ್ಲೇ ಆಯ್ತು ಅಂದ್ಬಿಟ್ಟು ಮನೆಗ್ ಬಂದಿದ್ದಾಳೆ. ನಮ್ಗೆ ಅಕ್ಕಪಕ್ಕ ಯಾರ ಹೆಸರು ನಮ್ಗೆ ಅಷ್ಟು ಸರಿಯಾಗಿ ಗೊತ್ತಿಲ್ಲ ಸರ್. ನಾವ್ ಬೆಳಗ್ಗೆ ಹೋದ್ರೆ ಸಾಯಂಕಾಲ ಬರ್ತೀವಿ. ಅವ್ರ ಅಕ್ಕಪಕ್ಕದವ್ರಾಗ್ಲಿ ನಮ್ ಬಿಲ್ಡಿಂಗ್ ಅಲ್ಲಿ ಇರೋರೆ ಗೊತ್ತಿಲ್ಲ ಸರ್. ಹೌದು, ಬಾಡಿಗೆಗಿರೋದು ಅನ್ಸೂಯ ಸರ್.